I'm Amal Das. Chapter 4, question formats of tenses. Let us go to past continuous tense, singular and plural. Okay? Were you eating cake? I was eating cake. I was not eating cake. Were you eating cake? ನೀನು ಕೇಕು ತಿಂತಾ ಇದ್ದ ಅಂತ ಹೇಳುತ್ತೆ. I was eating cake. ನಾನು ಕೇಕು ತಿಂತಾ ಇದ್ದೆ ಅಂತ ಹೇಳುತ್ತೆ. I was not eating cake. ನಾನು ಕೇಕು ತಿಂತಾ ಇರಲಿಲ್ಲ ಅಂತ ಹೇಳುತ್ತೆ. ಓಕೆ, ಅದೇ ರೀತಿಯಾಗಿ ಈ ಎಲ್ಲ ಸೆಂಟೆನ್ಸ್ಗೂ ನೀವು ಇದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಓಕೆ, ನೋಡಿ, ವಾಸ್ ಹಿ ಈಟಿಂಗ್ ಕೇಕ್? ಅವನು ಕೇಕ್ ತಿಂತಾ ಇದ್ನ. ಈ ವಾಸ್ ಈಟಿಂಗ್ ಕೇಕ್, ಅವನು ಕೇಕ್ ತಿಂತಾ ಇದ್ದ. ಈ ವಾಸ್ ನಾಟ್ ಈಟಿಂಗ್ ಕೇಕ್, ಅವನು ಕೇಕ್ ತಿಂತಾ ಇರಲಿಲ್ಲ ಅಂತ ಹೇಳುತ್ತೆ. ವಾಸ್ ಶಿ ಈಟಿಂಗ್ ಕೇಕ್? ಅವಳು ಕೇಕ್ ತಿಂತಾ ಇದ್ಲ. ಶಿ ವಾಸ್ ಈಟಿಂಗ್ ಕೇಕ್, ಅವಳು ಕೇಕ್ ತಿಂತಾ ಇದ್ಲು. ಶಿ ವಾಸ್ ನಾಟ್ ಈಟಿಂಗ್ ಕೇಕ್, ಅವಳು ಕೇಕ್ ತಿಂತಾ ಇರಲಿಲ್ಲ ಅಂತ ಹೇಳುತ್ತೆ. ವಾಸ್ ಇಟ್ ಈಟಿಂಗ್ ಕೇಕ್? ಅದು ಕೇಕ್ ತಿಂತಾ ಇತ್ತ. ಇಟ್ ವಾಸ್ ಈಟಿಂಗ್ ಕೇಕ್, ಅದು ಕೇಕ್ ತಿಂತಾ ಇತ್ತು. ಇಟ್ ವಾಸ್ ನಾಟ್ ಈಟಿಂಗ್ ಕೇಕ್, ಅದು ಕೇಕ್ ತಿಂತಾ ಇರಲಿಲ್ಲ ಅಂತ ಹೇಳುತ್ತೆ. ವರ್ ಯು ಈಟಿಂಗ್ ಕೇಕ್? ನೀವು ಕೇಕ್ ತಿಂತಾ ಇದ್ರ. ವಿ ವರ್ ಈಟಿಂಗ್ ಕೇಕ್, ನಾವು ಕೇಕ್ ತಿಂತಾ ಇದ್ವು. ವಿ ವರ್ ನಾಟ್ ಈಟಿಂಗ್ ಕೇಕ್, ನಾವು ಕೇಕ್ ತಿಂತಾ ಇರಲಿಲ್ಲ ಅಂತ ಹೇಳುತ್ತೆ. ವರ್ ದೇ ಈಟಿಂಗ್ ಕೇಕ್? ಅವರು ಕೇಕ್ ತಿಂತಾ ಇದ್ರ. ದೇ ವರ್ ಈಟಿಂಗ್ ಕೇಕ್, ಅವ್ರ ಕೇಕ್ ತಿಂತಾ ಇದ್ರು. ದೇ ವರ್ ನಾಟ್ ಈಟಿಂಗ್ ಕೇಕ್, ಅವ್ರ ಕೇಕ್ ತಿಂತಾ ಇರಲಿಲ್ಲ ಅಂತ ಹೇಳುತ್ತೆ. ಸೊ ಈ ರೀತಿಯಾಗಿ ನೀವು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಇನ್ ದ ಪ್ಲೇಸ್ ಆಫ್ ಈಟ್ ಲೆಟ್ ಅಸ್ ಅಪ್ಲೈ ಡ್ರಿಂಕ್. ವರ್ ಯು ಡ್ರಿಂಕಿಂಗ್ ಕಾಫಿ? ಐ ವಾಸ್ ಡ್ರಿಂಕಿಂಗ್ ಕಾಫಿ. ಐ ವಾಸ್ ನಾಟ್ ಡ್ರಿಂಕಿಂಗ್ ಕಾಫಿ. ಅದೇ ರೀತಿಯಾಗಿ ಎಲ್ಲ ಪರ್ಸನ್ಸ್ಗೆ ನೀವು ಅಪ್ಲೈ ಮಾಡಿ ಸೆಂಟೆನ್ಸ್ ಮಾಡ್ತಾ ಹೋಗ್ಬೇಕು. ಓಕೆ, ಸಿ, ಇನ್ ದ ಪ್ಲೇಸ್ ಆಫ್ ಈಟ್ ಲೆಟ್ ಅಸ್ ಅಪ್ಲೈ ಬ್ರಿಂಗ್. ವರ್ ಯು ಬ್ರಿಂಗಿಂಗ್ ವೆಜಿಟೇಬಲ್ಸ್? ಐ ವಾಸ್ ಬ್ರಿಂಗಿಂಗ್ ವೆಜಿಟೇಬಲ್ಸ್. ಐ ವಾಸ್ ನಾಟ್ ಬ್ರಿಂಗಿಂಗ್ ವೆಜಿಟೇಬಲ್ಸ್. Take. Were you taking coffee? I was taking coffee. I was not taking coffee. Write. Were you writing story? I was writing story. I was not writing story. Okay? ಇದೇ ರೀತಿಯಾಗಿ ನೀವು ಎಲ್ಲ ವರ್ಬ್ಗಳನ್ನ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ಲೆಟ್ ಅಸ್ ಗೋ ಟು ಇಂಟರಾಗೇಟಿವ್ ಕ್ವೆಶ್ಚನ್ ವರ್ಡ್ಸ್. How were you eating cake? Why were you eating cake? When were you eating cake? Where were you eating cake? What kind of cake were you eating? Which kind of cake were you eating? In the place of eat, let us apply drink. How were you drinking coffee? Why were you drinking coffee? When were you drinking coffee? Where were you drinking coffee? What kind of coffee were you drinking? Which kind of coffee were you drinking? ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಲೆಟ್ ಅಸ್ ಗೋ ಟು ಥರ್ಡ್ ಒನ್, ಪಾಸ್ ಪರ್ಫೆಕ್ಟ್ ಟೆನ್ಸ್ಗೆ ಹೋಗೋಣ. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ದ ನೆಕ್ಸ್ಟ್ ನೋಟಿಫಿಕೇಶನ್. ಬಾಯ್.